ಹೌದಲ್ಲ ಸಿದ್ಧಾಂತ್, ಏನಿದೆ ಅಕೌಂಟ್ಸ್ ಎಲ್ಲ ಯಾಕೆ ಈ ಥರದ್ದ? ಹಾಕೇನಾದರೂ ಆಗಿದಾವ? ಆ ಥರ ಏನಿಲ್ಲ, ಏನೋ ಮೇಜರ್ಗೆ ಪ್ರಾಬ್ಲಮ್ ಆಗೈತಿ. ಪಲ್ಲವಿ ಇರ್ದಾಳ? ಶಶಿ, ಪಲ್ಲವಿ ನೋಡುಗು, ಕರ್ಬ್ರು ಹೋಗಿನ. ಸರಿ ಅಣ್ಣ. ಯಾಕಪ್ಪ ಸಿದ್ಧಾರ್ಥ, ಏನಾದ್ರ ಪಿರಾಪ್ಲಮ್ಮ? ಅವ್ವ, ನೀ ಒಬ್ಬಕ್ಕೆ ನಡಕ ಅವ್ರದ್ದು ಇರುದ ಟೆನ್ಷನ್ ಸಾಕಂತೇಳಿ ನೀ ಬೇರೆ ಟೆನ್ಷನ್ ಕೊಡಕ್ಕೆ ರೆಡಿ ಆಗಿರ್ತೀನಿ ನೋಡಿ ಇವಾಗಿದ್ರು. ಅಯ್ಯ ನಿನ್ನೊಂದು ದೊಡ್ಡ ಕತಿಲೆ, ಅವರೇ ಇಬ್ರು ಸುಮ್ಮನದಾರ. ಏನಂತ ಹೇಳಕತ್ರ ನಿಂದು ಒಂದು ನಂದೊಂದು ಎಲ್ಲಿಡ್ಲಿ ಅಂತೇಳಿ ನಂದು ಗೋಪಾಲ ಅಂತ ಓಡೆ ಬಂದುಬಿಟ್ಟಿರ್ತೀನಿ ನೋಡಿ. ಏನಂತ ಹೇಳಿ ನಾನು ಹೊಟ್ಟೆ ಹುಟ್ಟಿದ್ದೀನಿ, ನನ್ನ ಹೊಟ್ಟೆ ಉರ್ಸಾಕ. ಅತ್ತಿ ಪ್ರೀತಿ, ಈಗಿರೋ ಟೆನ್ಷನ್ ಸಾಲ್ದಾ? ನಿಮ್ಮಿಬ್ಬರು ಬೇರೆನಾ? ಸ್ವಲ್ಪ ಸುಮ್ಮನೆ ಇರ್ತೀರಿ ನೀವು. ಸಾರಿಪ್ಪ, ಸಾರಿ. ಯಾಕೆ ಪ್ರೀತಿ? ಶಶಿ ಯಾಕ? ಅಣ್ಣ, ರೂಮ್ ಒಳಗೆ ಪಲ್ಲವಿ ಇಲ್ಲ. ಪಲ್ಲವಿ ಇಲ್ಲ? ಎಲ್ಲ ಕಳಕಿ ಬೆಳಗ್ಗೆ ಅದು ಇಷ್ಟು ಜಲ್ದಿ? ಅಣ್ಣ, ಪಲ್ಲವಿ ಅಷ್ಟೇ ಅಲ್ಲ, ರಮೇಶ್ ನನ್ನ ರೂಮ್ ಒಳಗಿಲ್ಲ. ಅಲ್ಲ ಶಶಿ, ವಾಶ್ರೂಮ್ ಅದು ಹೋಗ್ಯಾರ ನೋಡ್ಬೇಕಿಲ್ಲ. ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತಾರ ಅವ್ರ? ಮನೆಯಿಂದ ಯಾರು ಹೊರಗೆ ಹೋಗೇ ಇಲ್ಲ, ಡೋರ್ ಸಹ ಓಪನ್ ಮಾಡಿಲ್ಲ ಇನ್ನು ಹೊರಗಿಂದ. ಅಣ್ಣ, ನಿಜ ಹೇಳ್ಬೇಕಂತಂದ್ರೆ ಪಲ್ಲವಿ ಯಾವ ವಸ್ತುಗಳು ರೂಮ್ ಒಳಗಿಲ್ಲ. ರೂಮ್ ಎಲ್ಲ ಖಾಲಿ. ನೀನು ಏಯ್ ಅದೇಂಗ ಶಶಿ, ಏನಾರ ಒಂದು ಹೇಳ್ಬಿಡ, ಚಂದಗೆ ಹೋಗಿ ನೋಡಿದ್ವಿಲ್ಲೋ. ಅಯ್ಯೋ ಅಣ್ಣ, ನಾ ಯಾಕೆ ಸುಳ್ಳು ಹೇಳಿ? ರೂಮ್ ಒಳಗೆ ಪಲ್ಲವಿನೂ ಇಲ್ಲ, ಪಲ್ಲವಿ ರಮೇಶನೂ ಇಲ್ಲ. ಅವ್ರ ವಸ್ತುಗಳು ಯಾವ ರೂಮ್ ಒಳಗಿಲ್ಲ. ಅಲ್ಲ ಶಶಿ, ಅವ್ರು ರೂಮ್ ಬಿಟ್ಟು ಎಲ್ಲಿ ಹೋಗಕ್ಕೆ ಸಾಧ್ಯ? ಎಲ್ಲಿ ಹೋಗ್ತಾರಂತ? ಸಿದ್ಧಾರ್ಥಮ್ಮ, ಅದು ನಿನ್ನೆ ಪಲ್ಲವಿ ಅಂದ್ರೆ ನೀನು ರಾತ್ರಿ ಲೇಟ್ ಆಗಿತ್ತು ಬಿಡು. ನಾನು ರೂಮ್ ಹೊಂಟಿದ್ದೆ, ಏನೋ ಕೆಲಸ ಅಂತ ಹೊರಗೆ ಬಂದಿದ್ದೆ, ರೂಮ್ ಹೊಂಟಿದ್ದೆ ವಾಪಸ್. ಅವಾಗ ಪಲ್ಲವಿ ಅಕ್ಕ ಬ್ಯಾಗ್ ತೊಗೊಂಡೆಲ್ಲ ಹೊಂಟಿದ್ರು. ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಈ ಬ್ಯಾಗ್ ಹಳೇದು, ಕೆಲಸಕ್ಕೆ ಕೊಡ್ತೀನಿ ಅಂತ ಹೇಳಕ್ ಹೊಂಟಿದ್ರೆ. ನಾನು ಹೆಚ್ಚು ವಿಚಾರಿಸಲಿಲ್ಲ. ನಿಜವಾಗ್ಲೂ ಪ್ರೀತಿ? ಹೂನಪ್ಪ, ನಿಜವಾಗ್ಲೂ. ಪಲ್ಲವಿ ಯಾಕೆ ಹಿಂಗೆ ಮಾಡಿದ್ಲ? ಪಲ್ಲವಿಗೂ ಈ ಅಕೌಂಟ್ಸ್ ಎಲ್ಲ ಹಿಂಗಾಗಿರೋದಕ್ಕೆ ಏನಾದರೂ ಸಂಬಂಧ ಐತಾ? ಅಲ್ಲ, ಇದ್ದಕ್ಕಿದ್ದಂಗೆ ಪಲ್ಲವಿ ಹೋಗ್ಬಿಡ್ರಿ. ರಮೇಶ್ ಆದರೂ ನಮ್ಗೆ ಹೇಳ್ದೆ ಎಲ್ಲಿ ಹೋಗ್ತಾನೆ? ಅವ್ವ ನನ್ನ ಮಾತು ಕೇಳ್ಬೋದಲ್ಲ, ಅವಾಗ ಗೊತ್ತಿರ್ಬೋದು ಅವರಿಬ್ರು ಎಲ್ಲಿ ಹೋಗ್ಯಾರ ಬಿಟ್ಟಾರ ಅಂಥೇಳಿ. ಒಂದು ಮಾತು ಅವನ್ ಕೇಳ್ತೇನೆ ನಾನು. ಏನ್ರಪ್ಪ ಎಲ್ಲರೂ ಇಷ್ಟು ಲಗು ಎದ್ದೀರಿ? ಯಾಕೆ ಸಿದ್ಧಾರ್ಥ, ಯಾಕಪ್ಪ ಇಷ್ಟು ಲಗು ಎದ್ಬಿಟ್ಟೆ? ಅವ್ವ, ಅದು ಸ್ವಲ್ಪ ಇಂಪಾರ್ಟೆಂಟ್ ಕಂಪ್ನಿ ಕೆಲಸ ಆಯ್ತು, ಅದಕ್ಕೆ ಎದ್ವಿ. ರಮೇಶನ್ ಹೆಂಡತಿ ಎಲ್ಲದಾರವ? ಎಲ್ಲದಾರು ಅಂತಂದ್ರೆ ರೂಮ್ನಾಗ ಇರ್ಬೇಕು ನೋಡ್ರಿ. ರೂಮ್ನಾಗ? ಅಲ್ಲವ, ರೂಮ್ನಾಗ ಇದ್ದಿದ್ರೆ ನಾವು ಯಾಕೆ ನಿನ್ನ ಕೇಳ್ತಿದ್ವಿ? ಅವ್ರೆಲ್ಲಾದ್ರೂ ಹೋಗ್ಯಾರ, ಹೋಗ್ತೇವಂತ ಹೇಳಿದ್ರಾ, ಹೋಗ್ಬೇಕಿತ್ತಾ? ಹೌದಾ? ಇಲ್ಲ, ನನ್ನ ಮುಂದೆ ಹೇಳ್ಬಿಡಪ್ಪ. ಎಲ್ಲಿ ಹೋಗ್ಬೇಕಂತನೂ ಅಂದಿಲ್ಲ, ಏನೂ ಇಲ್ಲ. ಯಾಕೆ ಹಿಂಗೆ ಕೇಳತ್ತೀರಿ? ಯಾಕಪ್ಪ ಸಿದ್ಧಾರ್ಥ, ಏನಾದರೂ? ಅವ್ವ, ನೀ ತಲೆ ಕಟ್ಸ್ಕೊಡ, ಏನಿಲ್ಲ. ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಒಂದು ಇಂಪಾರ್ಟೆಂಟ್ ಫೈಲ್ ಬೇಕಾಗಿತ್ತು. ಪಲ್ಲವಿ ವೈನಿಗೆ ಗೊತ್ತದ ಫೈಲ್ ಎಲ್ಲಿಟ್ಟೇವೆ ಅಂತೇಳಿ. ಆದ್ರೆ ಪಲ್ಲವಿ ವೈನಿ ರಮೇಶನ್ನ ಎಲ್ಲೂ ಕಾಣಿಸತ್ತಿಲ್ಲ, ರೂಮ್ನಾಗೂ ಇಲ್ಲ. ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳಿದ್ರೆ ಎಲ್ಲಿ ಹೋಗ್ತಾರವ್ರ? ಅದನ್ನ ಕೇಳತ್ತಿದ್ವಿ. ಹೌದಾ? ಇದ್ದಕ್ಕಿದ್ದಂಗೆ ಎಲ್ಲಿ ಹೋಗ್ತಾರೆ? ಅದು ನನಗೂ ಹೇಳಿದೆ. ಯಾರಿಗೆ ಹೇಳಿಲ್ಲ ಅಂತಂದ್ರು ಪಲ್ಲವಿ ಈ ಕಡೆ ಪಕ್ಷ ಇಂತಲ್ಲಿ ಹೊಂಟೇನ್ರಿ ಹತ್ತೀರ ಅಂತ ಒಂದು ಮಾತಾರ ಹೇಳಿ ಹೋಗ್ತಾ. ಒಟ್ಟು ಹೊರಗೆ ಹೊಂಟ್ರ, ನಾ ಹೊರಗೆ ಹೊಂಟೇನ್ರಿ ನನ್ನ ಕೆಲಸ ಐತ್ರಿ ಅಂತಾರ ಹೇಳಿ ಹೋಗ್ತಾಳೆ. ಏನೋ ಅಂದಿಲ್ ಬಿಡಪ್ಪ ನನ್ನ ಮುಂದದು. ಅದು ಹುಚ್ಚು ಹುಡುಗಿದ್ದಂಗೆ ಐತಿ. ಅದು ಎಲ್ಲಿ ಇರ್ತೈತೋ ಎಲ್ಲಿ ಮಾಡ್ತೈತೋ ಅಂತ ಅಕ್ಕಿಗೆ ಗೊತ್ತಿಲ್ಲ ಪಲ್ಲವಿಗೆ. ಇಲ್ಲ, ಏನೋ ಆಗೈತಿ. ಇದ್ದಕ್ಕಿದ್ದಂಗೆ ಇರುತ್ತೆ, ಎಲ್ಲಿ ಹೋಗ್ತಾರ? ಫೋನ್ ಟ್ರೈ ಮಾಡಿದ್ದೆ ಶಶಿ? ಮಾಮ, ನೀವು ಮಾತಾಡ್ತಿದ್ರಲ್ಲ, ನಾನು ಟ್ರೈ ಮಾಡಿದೆ. ಇಬ್ಬರದು ಫೋನ್ ಸ್ವಿಚ್ ಆಫ್ ಬರತೈತಿ. ಆನ್ಲೈನ್ ಒಳಗೂ ಚೆಕ್ ಮಾಡಿದೆ, ಆನ್ಲೈನ್ ಒಳಗೂ ಅವರಿಲ್ಲ. ಫೋನು ಆಫ್ ಆಗೈತಿ. ಫೋನ್ ಆಫ್ ಮಾಡಿಕೊಂಡು ಇಬ್ಬರು ಇದ್ದಕ್ಕಿದ್ದಂಗೆ ಅದೆಲ್ಲಿ ಹೋಗ್ತಾರೆ ಇವ್ರು ಮನೆ ಬಿಟ್ಟ? ಅಲ್ಲ, ಇವ್ರಿಗೆ ಸೀರಿಯಸ್ನೆಸ್ಸೇ ಇಲ್ಲ. ಮನೆ ಒಳಗೆ ಯಾರಿಗಾರ ಹೇಳಿ ಹೋಗಬೇಕು, ಏನಾಗೈತಿ, ಏನು ಬಿಟ್ಟೈತಿ ಅಂತೇಳಿ. ಇವ್ರು ರಮೇಶ್ ಬರಲಿ, ನನ್ನ ಕೈ ಒಳಗೆ ಸಿಗ್ಲಿ ಐತಿ. ಅಲ್ಲ, ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೇವೆ ಕೈಯಾಗ ಅಂತಂದಮೇಲೆ ಹೇಳಿ ಕೇಳಿ ಹೋಗ್ಬೇಕನ್ನೋ ಒಂದು ಚೂರು. ನಾನು ನಿನ್ನೆ ರಾತ್ರಿ ಪ್ರೀತಿ ಅಂತ ನೋಡು, ಪಲ್ಲವಿ ರೂಮ್ಗೆ ಹೋಗಿದ್ದು. ನಾನು ಅಕೌಂಟ್ಸಲ್ಲಿ ಏನಾಗೈತಿ, ನಿಂದು ಏನಾರ ಆಗೈತೆ, ಏನಾರ ಪ್ರಾಬ್ಲಮ್ ಆಗೈತಾ ಅಂಥೇಳಿ. ಏನಿಲ್ಲ ಭಾವ, ಆಫೀಸ್ ಏನದು ಬ್ಯಾಂಕ್ ಸರ್ವರ್ದು ಪ್ರಾಬ್ಲಮ್ ಇರಬೇಕು ಅಂತ ನನ್ನ ಮುಂದೆ ಅಂದ್ಲು. ನಾನು ಹಾಗೆ ಇರಬೇಕು ಬಿಡು ಅಂತೇಳಿ ಫಂಕ್ಷನ್ ಗಲಾಟೆ ಒಳಗೆ ಬಂದು ಮಕ್ಕೊಂಡ್ಬಿಟ್ಟೆ ನಾನು. ಇಲ್ಲ, ಏನೋ ಆಗೈತೆ. ಈಗ ನಾ ಬಾಯ್ ಮಾಡ್ಕೊಂಡು ಕುಂತ್ರೆ ಸುಮ್ಮ ಅವ ಟೆನ್ಷನ್ ಮಾಡ್ಕೋತ. ಯಾಕಪ್ಪ ಸಿದ್ಧಾರ್ಥ, ಆ ಹುಡುಗನ ಮೇಲೆ ಹಂಗೆ ಒದರಾಡ್ತಿ? ಇಲ್ಲಿ ಬಿಡು, ತಂದೆ ತಾಯಿ ಇಲ್ಲದ ಹುಡುಗ, ನಾವು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿ ಈಗ ನಾವು ಬಾಯಿಗೆ ಬಂದಂಗೆ ಬೈದ್ರೆ ಚಲೋ ಅನ್ಸಂಗಿಲ್ಲಪ್ಪ. ಬೇಡಪ್ಪ. ಅತ್ತಿ, ಮಾಮ ಏನು ಬೈಯತಿಲ್ಲ,
ಅಲ್ಲ ಹೇಳಿ ಕೇಳಿ ಹೋಗ್ಬೇಕಲ್ಲ. ಈಗ ರಮೇಶ್ ಮಾಮ ಮಾಡಿದ್ದೇನು ಸರಿನಾ? ಅಲ್ಲ ಬಾ ಪ್ರೀತಿ, ಅವನು ಸರಿ ಮಾಡ್ಯಾನಂತ ನಾ ಹೇಳತ್ತಿಲ್ಲ, ಆದ್ರೆ ಪಾಪ ಬೈಯೋದು ಬೇಡ ಅಂತ. ಅಯ್ಯೋ ನಿನಗೆಲ್ಲ ಅರ್ಥ ಆಗ್ಬಿಡ್ತಿ. ಮಾಮ ಒಂದು ಸ್ವಲ್ಪ ಪಲ್ಲವಿ ರೂಮಿಗೆ ಹೋಗಿ ಬರೋಣ ಬಾ ನಾವ. ದೊಡ್ಡ ಸಿಯಾಡಿ ಅನ್ಲೇ. ನೀ ಕಪ್ಕೊಂಡ್ರಪ್ಪ, ನೀನು ಯಾಕೆ ಏನಂದ್ರೆ ಅಂತ ಬಂದ್ಬಿಡ್ತಾನೆ. ಮಾಮ ನೀ ಬಾ. ತೊಟ್ಟು ಕದಾಳ ಇರೋ ಟೆನ್ಷನ್ ಸಾಕಂಗಿಲ್ಲ, ಇಲ್ಲದ ಪತ್ತೇದಾರಿ ಮಾಡ್ಕೋಗ್ತಾಳ. ರೀ ಎಷ್ಟೊತ್ತಾಯ್ತು ನಾ ಬಡ್ಕೊಳಕತ್ ನಿಮ್ಗೆ, ಎಲ್ಲಿ ಹೋಗಿರಿ? ಅಲ್ಲ ನಿಮ್ಗೆ ಅರ್ಥ ಆಕೈತಿರೋ ನಾ ಹೇಳಿದ್ದೆ. ಅಲ್ಲೇ ನೀ ಏನು ಹೇಳ್ಬಿಡ್ತಿ ಬೇಕಾದ, ನಾವೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಅಲ್ಲ ಇದ್ದಕ್ಕಿದ್ದಾಗ ಹಿಂಗೆ ಊರು ಬಿಟ್ಟು ಹೋಗೋದು ಅಂತಂದ್ರೆ ಹೆಂಗೆ? ಎಲ್ಲಿರೋದು, ಏನು ಮಾಡೋದು? ನೋಡಿ, ಎಲ್ಲಿರೋದು ಏನು ಮಾಡೋದು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ನಾ ಅದೇನಲ್ಲ ಎಲ್ಲ ಮೇಂಟೈನ್ ಮಾಡ್ತೀನಿ. ಗೋವಾಕ್ಕೆ ಹೋದ್ಮೇಲೆ ಅಲ್ಲೊಂದು ವಿಲ್ಲಾ ನಮ್ಮ ಹೆಸರಿಗೆ ಬುಕ್ ಆಗೈತಿ. ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ಬೋದು ನಾವು, ಏನೂ ತೊಂದರೆ ಇಲ್ಲ ಇರೋದಕ್ಕೆ. ಹೌದಾ? ಅಲ್ಲೇ ಇದ್ದಕ್ಕಿದ್ದಂಗೆ ಯಾಕೆ ಗೋವಾಕ್ಕೆ ಹೋಗ್ಬೇಕು? ಅಲ್ಲೇ ಅಲ್ಲಿ ವಿಲ್ಲಾದಾಗಿರೋದು ಎಷ್ಟು ದಿನ? ರೊಕ್ಕ ರೊಕ್ಕ ಏನಪ್ಪ ರಮೇಶ, ರೊಕ್ಕ ರೊಕ್ಕ ಅಂತೀಯಲ್ಲ, ಈಗ ನೀನು ಹೆಂಡತಿ ಕರ್ಕೊಂಡು ಹೊಂಟ ತಿನ್ನಕ್ಕೆ ಹೋಗೋದು ಕಲಿ, ನಿನಗೆ ಎದಕ್ಕೆ ಬೇಕಾಗೈತಿ? ಅಯ್ಯೋ ಅತ್ತಿಯರ, ನಿಮಗೇನು ಅರ್ಥ ಆಗಿಲ್ಲ, ನೀವು ಸುಮ್ಮನೆ ಅಲ್ಲಿ ನಿಜ ಹೇಳ, ಏನು ಮಾಡಕ್ಕೆ ಹೊರಟಿ, ಏನು ಮಾಡತ್ತಿ ಅಂತ. ಎಲ್ಲ ನಿಮಗೆ ಡಿಟ್ಟು ಆಮೇಲೆ ಹೇಳ್ತೇನೆ ಏನಾಗೈತಿ, ನಾವು ಈಗ ಯಾಕೆ ಊರು ಬಿಟ್ಟು ಹೊಂಟೀವಿ ಅನ್ನೋ ವಿಚಾರ. ಫಸ್ಟು ಫ್ಲೈಟು ಎಷ್ಟೊತ್ತಿಗಿದೆ ಚೆಕ್ ಮಾಡ್ಕೊಂಡು ಬರ್ರಿ, ಹೋಗ್ರಿ, ಮೊದಲ ಲೇಟ್ ಆಗೈತಿ. ಹಾಂ ಸರಿ, ಚೆಕ್ ಮಾಡ್ತೀನಿ. ಏನು ಮನುಷ್ಯನ ಏನೋ ಸಾಕಾಗಿ ಹೋಗೈತಿ ಕಟ್ಕೊಂಡು ಈಗ ಅಲ್ರಿ. ಯಾಕೆ ಸಂತೋಷ ಪಡೋ ಟೈಮ್ನಾಗ ಯಾಕೆ ಇಷ್ಟು ದುಃಖ ಮಾಡ್ಕೋತಿ ಪಲ್ಲವಿ ನೀನು? ಫ್ಲೈಟ್ ಮಿಸ್ ಆದ್ರೆ ನಮ್ಮ ಕತ್ತಿನ ಮುಗಿತೈತವ. ಸಿದ್ಧಾರ್ಥಗೆ ಗೊತ್ತಾಗ್ಬಿಡ್ತೈತಿ, ಸಿದ್ಧಾರ್ಥ ಹುಡ್ಕೊಂಡು ಇಲ್ಲೇ ಬರ್ತಾನೆ ನಮ್ಮನ್ನ. ದೊಡ್ಸದ್ಲಿ ಅಲ್ಲೇ ಕುಡ್ಕೊಂಡು ಇದು ಬರ್ತಾನೆ. ನಾವು ಗೋವಾಕ್ಕೆ ಹೊಂಟೇವ ಅಂತ ಏನಾದ್ರು ಗೊತ್ತಾ? ಏನಾಗ ನಿನಗೆ ಅರ್ಥ ಆಗಿಲ್ಲ, ನನ್ನ ಕಷ್ಟ ನಿನಗೆ ಅರ್ಥ ಆಗಿಲ್ಲ. ಸಿಂಚನ ತಗೋ, ಬೇಸರ ಆಗ್ಬಿಟ್ಟೈತಿ, ಮೈಕೆಲ್ಲ ನೋವು ಸುಸ್ತು. ತಗೋ, ಏನೇನೋ ಸಂತಿ ಬೇಕಂತ ಹೇಳಿದ್ದಲ್ಲ ಮನೆಗೆ, ತಗೋ ತಂದೇನು ಚೀಲ. ಹೌದಾ? ಚಲೋ ಆಗ್ಬಿಡ್ರಿ. ಯಾಕೆ ಸಿಂಚನ, ಯಾಕೋ ಮಂಗಾಗಿದೆ ಇವತ್ತು? ದಿನ ಇದ್ದಂಗೆ ಇಲ್ಬಿಡ್ ನೀನು, ಯಾಕೆ ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಅಲ್ಲ ನಿನ್ನ ಕಷ್ಟ ಸುಖ ಸಂತೋಷ ಪ್ರತಿಯೊಂದು ನೀನು ನನ್ನ ಮುಂದೆ ಹಂಚ್ಕೋಬೇಕಲ್ಲ. ಏನಿಲ್ಲ ಅಂತಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ಮಾಡಿದ್ಯಾ ಹೇಳು ಸಿಂಚನ? ನನ್ನ ಮುದ್ದೆ ಹೆಂಡ್ತಿ ನೀನು, ಏನಾಗೈತಿ ಹೇಳು? ನನಗೆ ಗೊತ್ತಾಕೈತಿ, ನೀ ಹೇಳಿಲ್ಲ ಅಂತಂದ್ರು ನಿನ್ನ ಮನಸ್ಸೊಳಗೆ ಏನೋ ನಡ್ಯಾಕತ್ತೈತಿ, ನನ್ನ ಮುಂದೆ ಏನೋ ಹೇಳ್ಬೇಕಂತೇಳಿ ಆಸೆ ಪಡತ್ತಿ, ಆದ್ರೆ ಈಗ ಹೇಳತ್ತಿಲ್ಲ ಅಂತೇಳಿ ನನಗೆ ಅರ್ಥ ಆಕೈತಿ. ಹೇಳು ಸಿಂಚನ, ಏನೈತಿ ನಿನ್ನ ಮನಸ್ಸೊಳಗೆ? ರೀ ಅದು ಏನಪ್ಪ ಅದ? ರೀ ಯಾರೋ ಒಬ್ರು ನಮ್ಮ ಮನೆಗೆ ಬಂದಿದ್ರು ಇವತ್ತು. ಯಾರು ಒಬ್ರ? ಯಾರು? ನನಗೂ ಗೊತ್ತಿಲ್ಲ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರಂತ ಹೇಳಿ. ನನಗೆ ನೋಡಿದ್ರೆ ಹಿಂದಿನ ಯಾವ ನೆನಪು ಇಲ್ಲ, ಆದ್ರೆ ಅವ್ರು ಮಾತಾಡೋದಿಲ್ಲ ನೋಡಿದ್ರೆ ನನಗೆ ಹಿಂದಿನ ಅವ್ರ ಪರಿಚಯ ಐತೇನೋ, ಅವ್ರು ನಮ್ಮ ಅಣ್ಣ ಏನೋ, ಆ ಥರ ಎಲ್ಲ ಅನ್ನಿಸ್ತು. ಆದಿತ್ಯ ಏನಾದರೂ ಬಂದಿದ್ನ? ರೀ ಹಾಂ, ಯಾರವರು? ನಾ ಎಷ್ಟು ಹೇಳಿದೆ ನೀವು ಯಾರಂತ ನಂಗೆ ಗೊತ್ತಿಲ್ಲ, ನೀವು ಯಾರು ನನಗೆ ಯಾರು ಗೊತ್ತಿಲ್ಲ, ನಾನು ನನ್ನ ಗಂಡ ನಮ್ಮ ಅತ್ತೆ ಅಷ್ಟೇ ಇರೋದು ನಮ್ಮ ಮನೆ ಒಳಗೆ, ನೀವಿರಿಂದ ಹೋಗ್ರಿ ಅಂತಂದ್ರೆ ಕೇಳಲೇ ಇಲ್ಲ ಅವ್ರು ನನ್ನ ಮಾತು. ಹೌದಾ? ಇಷ್ಟೆಲ್ಲ ಆಯ್ತಾ? ಊರಿ ನಿಜವಾಗ್ಲೂ ಹೋಗಂದ್ರೂ ಹೋಗಲೇ ಇಲ್ಲ. ಆಮೇಲೆ ನಾನು ಕದ ಹಾಕೊಂಡು ಒಳಗೆ ಬಂದ್ಬಿಟ್ಟೆ, ಏನಾಯ್ತು ನನಗೆ ಗೊತ್ತಿಲ್ಲ. ಹೌದಾ? ಹಂಗಿದ್ರೆ ಆದಿತ್ಯ ನಮ್ಮ ಮನೆವರೆಗೂ ಹುಡ್ಕೊಂಡು ಬಂದ, ಸಿಂಚನ ಹುಡ್ಕೊಂಡೆ. ಇನ್ಮೇಲೆ ಇದ ಮನೆ ಒಳಗಿದ್ರೆ ಸಿಂಚನ ನನ್ನ ಜೊತೆ ಇರಕ್ಕೆ ಬಿಡಂಗೇ ಇಲ್ಲ ಅವರು. ಹೆಂಗಿದ್ರು ನಾನು ಸಿಂಚನ ನನ್ನ ಹೆಂಡತಿಯಾಗಿ ಜೀವನ ಮಾಡಕತ್ತಾಳ ಇಷ್ಟು ದಿನ, ಆಕಿನ ಹೆಂಗೆ ಬಿಟ್ಕೊಡ್ಲಿ ನಾನು? ಅವ್ರಿಗೇನ್ರ ಸಿಂಚನ ಇಲ್ಲೇ ಅದಾಳ ನನ್ನ ಜೊತೆ ಅದಾಳ ಅನ್ನೋ ವಿಚಾರ ಗೊತ್ತಾಗ್ಬಿಟ್ರೆ ಸಿಂಚನ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕೋ ಇವತ್ತು ಹಂಗೆ ಬಿಟ್ಟು ಹೋಗ್ಯಾನವ, ಬೇಡ ಬೇಡ, ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಿ ಹೋಗೇ ಬಿಡೋಣ. ರೀ ರೀ ಹಾಂ ಹಾಂ ಸಿಂಚನ, ರೀ ನಂಗೆ ಯಾಕೋ ಬೆಳಗ್ಗೆಯಿಂದ ಸುಸ್ತಪ್ಪ. ಅವರು ಬಂದು ಮಾತಾಡ್ದಾಗಿಂದ ನನಗೆ ನಾ ಯಾರು, ನಾ ಏನು, ನಾ ಹಿಂದೆ ಏನಾಗಿದ್ದೆ, ನಾ ಈಗ ಏನು ಮಾಡತ್ತೀನಿ, ನಾ ಇಲ್ಲಿ ಹಾಕದೀನಿ ಅನ್ನೋ ಒಂಥರ ತಲೆಯೆಲ್ಲ ದಿಮಿ ದಿಮಿ ಅಂದು ನನಗೊಂಥರ ತ್ರಾಸ ಆಗತ್ತದ ರೀ. ನಾ ಸ್ವಲ್ಪ ಹೊತ್ತು ಮಕ್ಕೋಲ್ಲ? ಏನು ತ್ರಾಸ ಆಗತ್ತ? ಡಾಕ್ಟರ್ ಕಡೆ ಹೋಗಿ ಬರೋಣ? ಬೇಡ, ಆ ಥರ ಸೀರಿಯಸ್ ಏನಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ನಾನು.